ಯೆಹೋವನು ಸದಾಕಾಲವೂ ಅರಸನಾಗಿರುವನು. ಚೀಯೋನೇ, ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು. ಯೆಹೋವನಿಗೆ ಸ್ತೋತ್ರ. ಸೋಮವಾರ 19 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ನ್ಯಾಯಸ್ಥಾಪಕರು 2ನೇ ಅಧ್ಯಾಯದ 16ನೇ ವಚನ. ಆಗ ಯೆಹೋವನು ಅವರನ್ನು ಸೂರೆ ಮಾಡುವವರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರ ನ್ಯಾಯಸ್ಥಾಪಕರನ್ನು ಕಳುಹಿಸಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತಾನು ಆದುಕೊಂಡಂತ ಮಕ್ಕಳು ತಾವು ಆತನಿಂದ ದೂರವಾದಾಗ್ಯೂ ನೋವಿನಿಂದ ಕೂಗಿಕೊಂಡಾಗ ದೇವರು ಅವರಿಗೋಸ್ಕರವಾಗಿ ಸಹಾಯವನ್ನು ಕಳಿಸುವಂತವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನು ನ್ಯಾಯಸ್ಥಾಪಕರನ್ನು ಕಳಿಸುವನು. ಕರ್ತನಲ್ಲಿ ಪ್ರಿಯರೇ, ದೇವಜನರು ದೇವರು ವಾಗ್ದಾನ ಮಾಡಿದಂಥ ಸ್ಥಳದಲ್ಲಿ ಸಂತೋಷ ಸಮಾಧಾನ ಸಮೃದ್ಧಿಯಿಂದ ಜೀವಿಸುವಂಥ ಸಂದರ್ಭದಲ್ಲಿ ಯೆಹೋಶುವನು ಇನ್ನೂ ಅಲ್ಲಿಂದ ಸೋಲಿಸಿ ಕಳುಹಿಸದೆ ಇರತಕ್ಕಂಥ ಅನೇಕ ಜನರು ಇದ್ದರು. ದೇವರ ಜನರು ಅಲ್ಲಿ ವಾಸ ಮಾಡುವಾಗ ಅನ್ಯರು ಬಂದು ಇಸ್ರಾಯೇಲ್ಯರನ್ನು ಬಹು ಹೆಚ್ಚಾಗಿ ಅವರನ್ನು ಹಿಂಸಿಸುತ್ತಿದ್ದರು ಅಥವಾ ಅವರಲ್ಲಿದ್ದಂಥ ಎಲ್ಲವನ್ನು ಸೂರೆ ಮಾಡಿಕೊಳ್ಳುತ್ತಿದ್ದರು. ಇದನ್ನು ಅನುಭವಿಸಿದಂಥ ದೇವ ಜನರು ದೇವರಿಗೆ ಕೂಗಿಕೊಳ್ಳುವಾಗ ದೇವರು ಅವರಿಗೋಸ್ಕರವಾಗಿ ನ್ಯಾಯಸ್ಥಾಪಕರನ್ನು ಕಳುಹಿಸಿದನು. ಅವರನ್ನು ಸೂರೆ ಮಾಡದ ಹಾಗೆ ಅವರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ನ್ಯಾಯಸ್ಥಾಪಕರನ್ನು ಕಳುಹಿಸಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರ ಮೇಲೆ ಬಹಳ ಪ್ರೀತಿ ಇಟ್ಟು ನಂಬಿಗಸ್ತನಾಗಿದ್ದು ತನ್ನ ಜನರು ಅವರಿಗೆ ಮಾಡಿರುವಂಥ ಉಪಕಾರಗಳನ್ನು ಮರೆತು ಬಿಟ್ಟು ದೇವರಿಂದ ದೂರವಾಗಿದ್ದರು, ಅವಿಧೇಯರಾಗಿದ್ದರು. ನೊಂದು ಕೂಗಿಕೊಳ್ಳುವಾಗ ದೇವರು ಅವರ ಕೂಗನ್ನು ಕೇಳಿ ತಕ್ಕ ಸಮಯದಲ್ಲಿ ತಕ್ಕ ಸಹಾಯವನ್ನು ನ್ಯಾಯಸ್ಥಾಪಕರ ಮೂಲಕವಾಗಿ ಕಳುಹಿಸುವಂತವನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. ತನ್ನ ಕೃಪೆಯಿಂದ ಆವರಿಸಿಕೊಂಡಿದ್ದಾನೆ. ನಾವು ಕೂಗುವಾಗ ಕೇಳುವಂತವನಾಗಿ, ಕಣ್ಣೀರನ್ನು ಒರೆಸುವಂತವನಾಗಿ, ನಮ್ಮನ್ನು ತುಳಿದಾಗ ನಮ್ಮನ್ನು ಕೈ ಹಿಡಿದು ಎತ್ತುವಂತವನಾಗಿದ್ದಾನೆ. ತಕ್ಕ ಸಮಯದಲ್ಲಿ ನಮಗೆ ಸಹಾಯವನ್ನು ಕಳಿಸುವಂತವನಾಗಿದ್ದಾನೆ. ಇಂಥ ದೇವರಿಗೆ ನಮ್ರತೆಯಿಂದ ನಂಬಿಗಸ್ತಿಕೆಯಿಂದ ನಾವು ಜೀವನ ಮಾಡೋಣ. ಆಗ ದೇವರು ಇನ್ನೂ ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವಂತವನಾಗಿದ್ದಾನೆ. ಕರ್ತನೆ ದಯಾಮಯ ಸ್ವಾಮಿ, ನಿನ್ನ ಕೃಪಾವರಗಳು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ನಿನಗೆ ಸ್ತೋತ್ರ ಹೇಳುತ್ತೇವೆ. ತಕ್ಕ ಸಮಯದಲ್ಲಿ ಕೂಗನ್ನು ಕೇಳಿ ಸಹಾಯವನ್ನು ಒದಗಿಸುವ ಆತನೇ ನಿನಗೆ ನಿತ್ಯವೂ ಸ್ತೋತ್ರ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್.